ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜಾಮೂನ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಇದು MTR ಪಾಕೆಟ್ ತೊಗೊಂಡನಲ್ರಿ, ಅದರಲ್ಲೇ ಅದನ್ನು ಪುಡಿ ತೊಗೊಂಡು ನಾ ಜಾಮೂನ್ ಮಾಡಾಕ್ತಾನೆ. ಆ ಹಿಟ್ಟು ತೊಗೊಂಡು ಈಗ ನೋಡ್ರಿ, ಇವು ಜಾಮೂನ ಭಾಳ ಸಾಫ್ಟ್ ಬರ್ತಾವ್ರಿ ಮತ್ತು ಬೇಗನೂ ಆಗ್ತತಿ. ಅದಕ್ಕೆ ನಾನು ಇದನ್ನ ಹಿಟ್ಟು ತೊಗೊಂಡು ಮಾಡೋದು ತೋರ್ಸಾಕ್ತಾನೆ. ಈಗ ಒಂದು ಪಾಕೆಟನ್ನು ನಾನು ಇಲ್ಲಿ ಒಡ್ಕೊಂಡನಿ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳಕ್ತಾನೆ. ನೋಡ್ರಿ, ಈಗ ಇನ್ನೊಂದು ಪಾಕೆಟನ್ನು ನಾನು 2 ಪಾಕೆಟನ್ನು ನಿಮಗೆ ಮಾಡೋದು ತೋರಿಸ್ತೀನಿ. ಇವತ್ತು 2 ಪಾಕೆಟ್ ಒಡೆದು ಹಾಕ್ಕೊಳಕ್ತಾನೆ. ಈಗ ಇದು MTR ಚಲೋ ಬರ್ತೈತೆ ರೀ, ಅದಕ್ಕೆ ನಾನು ಇದನ್ನು ತೊಗೊಂಡು ಪಾಕೆಟ್ ತೊಗೊಂಡು ಮಾಡಾಕತ್ತಾನೆ. ಈಗ ನೋಡ್ರಿ, ಇದನ್ನು ಒಡೆದು ಹಾಕೋತ್ನು. ಫಸ್ಟ್ ಒಡೆದು ಹಾಕೊಂಡ ತಕ್ಷಣ ಇದ್ರ ಮೊದಲು ಹಂಗೆ ಸಾಫ್ಟ್ ಮಾಡ್ಕೋಬೇಕು ಇದನ್ನು, ಯಾಕಂದ್ರೆ ಇದ್ರೊಳಗೆ ಏನು ಗಂಟದು ಬರಬಾರ್ದ್ರಿ, ಚೆಂದಂಗೆ ನಾದ್ಕೋಬೇಕಾಗ್ತತಿ. ಅದಕ್ಕೆ ಇದು ಈಗ ನೋಡ್ರಿ, ಇದು ಪೌಡ್ರದು ಇದು ಪುಡಿ ಎಲ್ಲ ಹಾಕೊಂಡೇನಲ್ರಿ ಹಿಟ್ಟು, ಇದನ್ನು ನಾನು ಗಂಟು ಇರ್ಲಾರ್ದಂಗೆ ಹೊಡ್ಕೋತೀನಿ. ಇದನ್ನು ಫಸ್ಟ್ ಇದನ್ನ ಹಿಂಗೆ ಮಾಡ್ಕೋಬೇಕ್ರಿ. ಇದು ಏನು ಗಂಟು ಇರಬಾರ್ದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆಂದಂಗೆ ಒಂದು ಜಾಮೂನ್ ಹಿಟ್ಟಿನ ಇದನ್ನು ಜಾಮೂನ್ ಹದ ಬರೋಕೆ ನಾದ್ಕೋಬೇಕಾಕತ್ತದನ್ನ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನಾನು. ಇಷ್ಟ ನೀರು ಹಾಕೋಬೇಕ್ರಿ, ಅಂದ್ರೆ ಅದು ಸ್ವಲ್ಪ ಹಾಕೊಂಡು ನಾದೋದ್ರಿಂದ ಹಗುರ ನಾದ್ಬೇಕ್ರಿ. ಅದು ಹಿಂಗೆ ಇದ್ರಲ್ಲೇ ನಾದಬಾರ್ದನ್ನ, ಭಾಳ ಹಗುರ ಸಾಫ್ಟಾಗಿ ನಾದಬೇಕು, ಅಂದ್ರೆ ಜಾಮೂನ್ ಚಲೋ ಬರ್ತಾವ್ರಿ. ಈಗ ನೋಡ್ರಿ, ಇದು ನಾದ್ಕೊಳಕ್ತಾನೆ, ಚೆಂದಂಗೆ ನಾದ್ಕೋಬೇಕದನ್ನ. ಇದು ಹಿಟ್ಟು ಹಿಂಗೆ ಏನು ಗಂಟಿರ್ಲಾರ್ದಂಗೆ ಸಾಫ್ಟಾಗಿ ನಾದ್ಕೋಬೇಕಾಗ್ತದೆ. ಈಗ ನೋಡ್ರಿ, ಇದೇ ಥರ ಹಿಟ್ಟು ಬರಬೇಕದು. ಜಾಸ್ತಿ ನೀರು ಹಾಕೋಬೇಡ್ರಿ, ಯಾಕಂದ್ರೆ ನೀರು ಹಾಕಿಬಿಟ್ರೆ ಅದ್ರದ್ದು ಎಲ್ಲ ಜಾಮೂನ್ ಸರಿಯಾಗಿ ಬರೋಂಗಿಲ್ಲ, ಅದು ಮೆತ್ತಗಾಗ್ಬಿಡ್ತತಿ. ಈಗ ಒಂದೇ ಕರೆಕ್ಟಾಗಿನ ಅದಕ್ಕೆ ಹದ ಬರುವಂಗೆ ನಾದ್ಕೋಬೇಕದನ್ನ. ಈಗ ನಾನು ಸ್ವಲ್ಪ ನೀರು ಹಾಕೀನಿ, ಅಷ್ಟ್ರಾಗ ನಾನು ನಾದ್ಕೊಳಕ್ತೀನಿ. ಈಗ ನೋಡ್ರಿ, ಇವು ಜಾಮೂನ ಗೆಸ್ಟ್ ಅದು ಬರ್ತಿದ್ರೆ ಭಾಳ ಫಾಸ್ಟಾಗಿ ಆಗ್ತಾವ್ರಿ. ಮನ್ಯಾಗ ಒಂದಿಷ್ಟು ಪಾಕೆಟ್ ಇದ್ರೆ ಸಾಕು, ಆಗ ಒಂದು 10 ನಿಮಿಷನಾಗ ನಾವು ಜಾಮೂನ್ ಮಾಡ್ಕೋಬೋದು. ಅದಕ್ಕೆ ಮಕ್ಳಿಗೆ ಬೇಡಿದ್ರೆ, ಸ್ವೀಟ್ ಬೇಕಾದ್ರೆ, ಏನೇ ಇದ್ದರೂ ಜಾಮೂನ್ ಭಾಳ ಫಾಸ್ಟ್ ಆಕತಿ. ಅದಕ್ಕೆ ನೀವು ಮಾಡಿ ನೋಡ್ರಿ. ಈಗ ನೋಡ್ರಿ, ಒಂದು ಹದಕ್ಕೆ ಬರ್ತದೆ ಹಿಟ್ಟು. ಇಷ್ಟು ನೀರು ಹಾಕೊಂಡನ ಅದು ನೀರು ಸಾಕಾಗ್ತಿದ್ರೆ ಬಿಟ್ಟು ಬಿಡ್ಬೇಕ್ರಿ, ಬೇಕಾದ್ರೆ ಅಷ್ಟು ಹಾಕೋಬೇಕದು ನೀರು. ಈಗ ಕರೆಕ್ಟಾಗಿ ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡನಿ ನೋಡ್ರಿ. ಇದು ಹಿಟ್ಟು ಹಿಂಗೆ ಹದ ಮಾಡಿ ಇಡ್ಬೇಕದನ್ನ. ಒಂದು ಜಾಮೂನ್ ಮಾಡೋಕೆ ಇದು ಅತಿ ಸ್ವಲ್ಪ ನೀರು ಹಾಕ್ಕೊಳಕ್ತಾನೆ ನಾನು, ಯಾಕಂದ್ರೆ ಅದು ಸ್ವಲ್ಪ ಕಡಿಮೆ ಅಂತ ಅನ್ಸಾಗ್ತೈತಿ, ಒಂಚೂರು ಕೈ ಗಂಟ್ಕೊಳಕ್ತೈತಿ. ಅದಕ್ಕೆ ನಾನು ಒಂಚೂರು ನೀರು ಹಾಕ್ಕೊಂಡು ಇದನ್ನ ಚೆಂದಂಗೆ ಹಿಂಗೆ ನಾದೇ ಇಟ್ಕೊಳಕ್ತಾನೆ. ಹಿಂಗೆ ನಾದೋದ್ರಿಂದ ಜಾಮೂನ ಭಾಳ ಸಾಫ್ಟ್ ಬರ್ತಾವೆ, ಚೆಂದ ಬರ್ತಾವೆ, ಮತ್ತು ಎಣ್ಣೆ ಒಳಗೆ ಅವು ಕಟ್ ಆಗಂಗಿಲ್ಲ ರೀ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಚೆಂದಂಗೆ ನಾದ್ಕೊಳಕ್ತಾನೆ. ಈಗ ನೋಡ್ರಿ, ಇದು ಎಷ್ಟು ಸಾಫ್ಟ್ ಆಗೈತಿ. ಹಿಂಗೆ ನಾದೆ ಇಟ್ಕೊಂಡ್ಬಿಡ್ಬೇಕು ಅದನ್ನ. ಒಂದು ಸ್ವಲ್ಪ ಇದನ್ನ ನಾದಿದ್ದನ್ನು ರೆಸ್ಟ್ ಮಾಡೋಕೆ ಬಿಡ್ಬೇಕಾಗ್ತೈತಿ. ಅದಕ್ಕೆ ನಾ ಏನು ಮಾಡ್ತೀನಂದ್ರೆ, ಅದಕ್ಕೆ ಒಂದಿಷ್ಟು ಮುಚ್ಚಿ ರೆಸ್ಟ್ ಮಾಡೋಕೆ ಇಡ್ತೀನಿ ನಾನು. ಈಗ ನೋಡ್ರಿ, ಅದನ್ನು ಒಂದು ಬಾಳೆನ ಮುಚ್ಚಿಡೋದು ಬೇಕಾಗಿಲ್ಲ, ಒಂದು 5 ಮಿನಿಟ್ ಮುಚ್ಚಿಟ್ರೆ ಸಾಕು. ಈಗ ನಾನು ರೆಸ್ಟ್ ಮಾಡೋಕ್ಕಿಟ್ಟನಿ. ಈಗ ನೋಡ್ರಿ, ನಾನು ಈಗ ಅದನ್ನ ರೆಸ್ಟ್ ಮಾಡಿದ್ದು ಈಗ ಚೆಂದಂಗೆ ಹಿಟ್ಟು ಅದು ಸಾಫ್ಟ್ ಆಗೈತಿ, ತೋರ್ಸಾಕ್ತಾನೆ ನಿಮಗೆ. ಇದು ಹಿಟ್ಟನ್ನು ಹಿಂಗೆ ಸಾಫ್ಟಾಗಿ ಬಂದಿದ್ದು ಹಿಟ್ಟನ್ನು ಹಿಂಗೆ ಉಂಡೆಗಳನ್ನಾಗಿ ಮಾಡಿ ಚೆಂದಂಗೆ ಮಾಡ್ಕೊಂಡು ಇಟ್ಕೋಬೇಕಾಗ್ತತಿ. ಅವೇನು ಬಿಡ್ಲಾರ್ದಂಗೆ ಚೆಂದಂಗೆ ರೌಂಡಂಗೆ ಮಾಡ್ಬೇಕ್ರಿ. ಈಗ ನಾನು ಪಾಕ್ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಬೌಲ ಸಕ್ಕರೆ ಹಾಕ್ಕೊಳಕ್ತಾನೆ. 2 ಹಾಕ್ಕೊಂಡ್ರೆ 2 ನೀರು ಹಾಕ್ಕೋಬೇಕ್ರಿ. ಎಷ್ಟು ನಾವು ಸಕ್ಕರೆ ಹಾಕ್ಕೋತೀವೋ ಅಷ್ಟು ನೀರು ಹಾಕಬೇಕಾಗ್ತತಿ. ಈಗ ನಾನು 2 ಬೌಲ ಸಕ್ಕರೆ ಹಾಕ್ಕೊಳಕ್ತಾನೆ. ಈಗ ನೋಡ್ರಿ, ಇದೊಂದು ಹಾಕ್ಕೊಂಡೇ, ಇದೊಂದು ಹಾಕ್ಕೊಂಡೆ, ಇದರಷ್ಟೇ ನಾನು ನೀರು ತೊಗೋತೀನಿ, ನೀರು ಹಾಕ್ಕೋಬೇಕಾಗ್ತತಿ ಇದನ್ನ. ಈಗ 2 ಬೌಲ್ ಸಕ್ಕರೆಗೆ ನಾನು 2 ಬೌಲ ನೀರು ತೊಗೋತೀನಿ. ಈಗ ನೋಡ್ರಿ, ಒಂದು ಹಾಕ್ಕೊಳಕ್ತಾನೆ, ಇನ್ನೊಂದು ಹಾಕ್ಕೋಬೇಕಾಗ್ತದೆ. 2 ನೀರು ಹಾಕ್ಕೊಂಡೆ ಇದನ್ನ ಚೆಂದಂಗೆ ಅದಕ್ಕೊಂದು ಸ್ವಲ್ಪ ಕೇಸರಿ ಅದು ಹಾಕ್ಕೊಂಡು ಅದನ್ನು ನೀರು ಹಾಕ್ಕೊಂಡು ನೀರು ನೋಡ್ರಿ, ಈಗ ಇದೊಂದು ಬೌಲ್ ಹಾಕ್ಕೊಳಕ್ತಾನೆ. ಇಷ್ಟು ಸಾಕ್ರಿ. ಅದಕ್ಕೆ ಇಷ್ಟು ಹಾಕ್ಕೊಂಡು ಏನು ಮಾಡಬೇಕು, ಅದನ್ನ ಪಾಕ ಮಾಡ್ಕೋಬೇಕಾಗ್ತತಿ. ಸ್ವಲ್ಪ ಜೋರಾಗಿ ಉರಿಟ್ಟನ ಅದನ್ನ ತಿರ್ಗಿಸ್ಬೇಕ್ರಿ, ಅಂದ್ರೆ ಅದು ಸಕ್ಕರೆ ಎಲ್ಲ ಕರಗಬೇಕು. ಇದು ಸಕ್ಕರೆ ಕರಗಬೇಕ್ರಿ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ನಾವು ಕೇಸರಿ ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ನೋಡ್ರಿ, ಸಕ್ಕರೆ ಎಲ್ಲ ಕರಗಬೇಕಾಗ್ತದೆ. ಅದು ಒಂದೇಳೆ ಪಾಕಲ್ಲಿದು ಸಕ್ಕರೆ ಕರಗಿದ್ರೆ ಸಾಕು,
ಒಂಚೂರು ಅದು ನೋಡಿರಿ, ಇದು ಒಂದು ಸ್ವಲ್ಪ ನಾನು ಕೇಸರಿ ಹಾಕೋತೀನಿ ಅದಕ್ಕೆ. ನೀವು ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡು ಅದನ್ನ ಮತ್ತೆ ಈಗ ಪಾಕ ಮಾಡ್ಕೋಬೇಕಾಗ್ತೈತಿ. ಪಾಕ ಒಂದು ಕುದಿ ಬಂದ್ರೆ ಸಾಕ್ರಿ ಅದು, ಯಾಕಂದ್ರೆ ಅದಕ್ಕೇನು ಪಾಕೇನು ಭಾಳ ಒಂದೇಳೆ ಪಾಕದು ಬೇಕಾಗೋದಿಲ್ಲ. ಇದಕ್ಕೆ ಒಂದು ಕುದಿ ಬಂದ್ರೆ ಸಾಕು. ಈಗ ನೋಡಿರಿ ನಾನು ಕೇಸರಿ ಹಾಕ್ಕೊಂಡೇನು ಸ್ವಲ್ಪ. ಈಗ ಪಾಕ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋತೀನಿ ನಾನು. ಏಲಕ್ಕಿ ಪೌಡ್ರನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ರಿ. ಈಗ ನಾನು ಪಾಕ ಹೆಂಗೆ ಬರ್ತೈತೆ ಅನ್ನೋದು ಒಂದು ಕುದಿ ಬಂದ್ರೆ ಸಾಕು, ತೋರಿಸ್ತೀನಿ ನಿಮ್ಗೆ. ಇಷ್ಟ ಪಾಕ ಅದು ಒಂದು 10 ನಿಮಿಷ ರೀ. ಪಾಕ ಏನು ಭಾಳ ಜಾಸ್ತಿ ಬರಬಾರ್ದು, ಅದೇನು ಗಟ್ಟಿ ಆಗಬಾರ್ದು. ಈಗ ನೋಡ್ರಿ ಕರೆಕ್ಟಾಗಿ ಬಂದಿರ್ತೈತೆ ಅದು, ತೋರಿಸ್ತೀನಿ ನಿಮಗೆ. ಈ ಥರ ಬರ್ಬೇಕು ನೋಡ್ರಿ, ಇಷ್ಟು ಬಂದ್ರೆ ಸಾಕು. ಈಗ ಇದನ್ನು ನೋಡ್ರಿ ಪಾಕ ಬಂದೈತಿ. ಈಗ ಇಷ್ಟ ಒಂದು ಸ್ವಲ್ಪ ಅಂಟಿದ್ರೆ ಸಾಕದು, ಜಾಸ್ತಿ ಬೇಡ. ಒಂದು ಕುದಿ ಬಂದೈತಿ. ಈಗ ಇದನ್ನ ಮುಚ್ಚಿಟ್ಬಿಡೋಣ್ರಿ. ಈ ಪಾಕ ಮಾಡಿದ ಮುಚ್ಚಿಟ್ಟು ನಾನು ಇದಕ್ಕೆ ಎಣ್ಣೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಜಾಮೂನ್ ಕರಿಯಾಕೆ ಈಗ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ್ಮೇಲೆ ಅವನ್ನ ಮತ್ತೆ ರೌಂಡಂಗೆ ಮಾಡೋದಾದ್ರೆ ಮಾಡಿರಿ. ಯಾಕಂದ್ರೆ ಈಗ ಮಾಡಿ ಇಟ್ಕೊಂಡಿದ್ದು ಇದ್ರೆ ಅವು ಏನಾರ ಒಂದು ಸ್ವಲ್ಪ ಇದು ಆಗಿದ್ರೆ ರೌಂಡ್ ಮಾಡಿನೂ ಹಾಕ್ಕೋಬೋದು. ಹಿಂಗೆ ಮಾಡಿ ಹಾಕ್ಕೋಬೋದು ರೀ, ಸಾಫ್ಟ್ ಆಗಿರ್ಲಿಕ್ಕಂದ್ರೆ. ಇಲ್ಲಿಕ್ಕಂದ್ರೆ ಹಂಗೆ ಬಿಡ್ರಿ. ಈಗ ನೋಡಿರಿ ಇವನ್ನ ಎಣ್ಣೆ ಕಾಯ್ದೈತಿ. ಇದು ಜಾಮೂನನ್ನು ಹಾಕ್ಕೊಳಕತ್ತಾನ. ಹಾಕ್ಕೊಂಡು ಸ್ವಲ್ಪ ಸಣ್ಣ ಗುರಿ ಇಟ್ಟು ಚಂದಂಗೆ ಕರ್ಕೋಬೇಕು ಅವನು. ಈಗ ಇವನ್ನ ನಾನು ಒಂದು ಸ್ವಲ್ಪ ಹಾಕೋತೀನಿ ರೀ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದು ಎಣ್ಣೆ ಎಷ್ಟು ಹಿಡಿತೈತೆ ಅಷ್ಟು ಹಾಕೋರಿ, ಜಾಸ್ತಿ ಹಾಕ್ಕೋಬೇಡ್ರಿ. ಅವು ಒಂದು ಸ್ವಲ್ಪ ದಪ್ಪ ಆಗ್ತಿರ್ತಾವೆ. ಈಗ ನೋಡಿರಿ ಇಷ್ಟು ಹಾಕ್ಕೊಂಡೆ ನಾನು. ಇಷ್ಟ ಸಾಕು. ಈಗ ಎಣ್ಣೆ ಎಷ್ಟು ಹಿಡಿತೈತೆ ಅಷ್ಟು ಹಾಕೋನು. ನೋಡಿರಿ ಈಗ ಹಾಕ್ಕೊಳಕ್ತಾನೆ. ಈಗ ಇದನ್ನು ಇಷ್ಟು ಹಾಕ್ಕೊಂಡು ಅದನ್ನು ಈಗ ಚಂದಂಗೆ ಅದನ್ನು ಸಣ್ಣಂಗೆ ಉರಿ ಇಟ್ಟು ಕರಿಬೇಕ್ರಿ. ಸಣ್ಣಂಗೆ ಉರಿ ಇಟ್ಟು ಈ ಜಾಮೂನನ್ನು ಈಗ ನಾನು ಕೆಂಪಾಗೋಂಗೆ ಕರ್ಕೋತೀನಿ ರೀ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ, ಅದು ಆ ಥರ ಕರ್ಕೋಬೇಕಾಗ್ತೈತಿ. ಈಗ ನೋಡಿರಿ ಈಗ ಜಾಮೂನ ಎಣ್ಣೆ ಕಾಯ್ದೈತಿ, ನಾನು ಹಾಕ್ಕೊಂಡೇ. ಅದು ನೀವು ಜಾಸ್ತಿನೂ ಹಾಕೋಬೇಡ್ರಿ, ಎಷ್ಟು ಬೇಕು ಅಷ್ಟೇ ಹಾಕೋರಿ. ಅದಕ್ಕೆ ಕರೆಕ್ಟ್ ಆಗುವಂಗೆ ಹಾಕೋಬೇಕು. ಈಗ ನೋಡಿರಿ ಜಾಮೂನ್ ಅವು ಸ್ವಲ್ಪ ಒಮ್ಮೆಲೆ ಅದಕ್ಕೆ ಹೋಗಿ ಕರಿಬೇಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಅವು ಫ್ರೈ ಆದಿಂದ ಸಣ್ಣ ಗುರಿ ಇಟ್ಕೊಂಡು ಕಲರ್ ಬರುವಂಗೆ ಕರಿಬೇಕ್ರಿ. ಈಗ ನೋಡಿರಿ ಇಷ್ಟು ಹಾಕ್ಕೊಂಡೆ ನಾನು. ಹಗೂರ ಅವನ್ನ ಕೈ ಆಡಿಸ್ಬೇಕಾಗ್ತತಿ, ಅಂದ್ರೆ ಕರಿಬೇಕು. ಭಾಳ ಸಾವಕಾಶ ಕರೀರದನ್ನ, ಯಾಕಂದರೆ ಎಣ್ಣೆ ಕಾಯ್ದು ಅವೆಲ್ಲ ಕ್ರಿಸ್ಪಿ ಬರಬೇಕಲ್ರಿ. ಹಸಿ ಬಿಸಿನೂ ಆಗಬಾರ್ದು ಅಂಥೇಳಿ ಸಣ್ಣ ಗುರಿ ಇಟ್ಟನ ಕರಿಬೇಕು ಅವನ್ನ. ಒಮ್ಮೆ ಹಾಕಿದ ತಕ್ಷಣ ಏನಾಗುತ್ತೆ, ಎಣ್ಣೆ ಕಾಯ್ದಿಂದ ಹಾಕಿದ ತಕ್ಷಣ ಅವು ಕೆಂಪಾಗಿಬಿಡ್ತಾವೆ, ಅವಾಗ ತೆಗಿಬಾರ್ದ್ರಿ. ಈಗ ಕರೆಕ್ಟಾಗಿ ಬರ್ಬೇಕಂದ್ರೆ ಸಣ್ಣ ಗುರಿ ಇಟ್ಟು ಸಾವಕಾಶ ಕರಿಬೇಕು ಅವನು. ಈಗ ನೋಡಿರಿ ಬರಾಕತ್ತಾವು ನಿಧಾನಕ್ಕೆ. ಇಷ್ಟ ಸಾವಕಾಶ ಸಣ್ಣ ಗುರಿ ಇಟ್ಟು ಒಂದು ಕಂದು ಬಣ್ಣ ಬರುವವರೆಗೂ ಕರ್ಕೋಬೇಕು ಅವನು. ಈಗ ನೋಡಿರಿ ಸ್ವಲ್ಪ ಕಲರ್ ಬರಾಕತ್ತಾವು. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ ಇವು ಒಂದು ಕಲರ್ ಬರಾಕತ್ತಾವು. ಇದೇ ಥರ ಸಣ್ಣ ಗುರಿ ಇಟ್ಟು ಚಂದಂಗೆ ಕಲರ್ ಬರೋವರೆಗೂ ಅವನ್ನ ಕರ್ಕೋಬೇಕಾಗ್ತತಿ. ಅವು ಎಷ್ಟೋ ತನ ಆದ್ರೂ ನಿಧಾನಕ್ಕೆ ಗುರಿ ಇಟ್ಟನ ಕರಿಬೇಕು ಅವನು. ಈಗ ನೋಡಿರಿ ಒಂದು ಸ್ವಲ್ಪ ಕಲರ್ ಬಂದವು, ನಾನು ಹಿಂಗೆ ತಿರ್ಗಿಸಾಕತ್ತಾನೆ. ಈಗ ನೋಡಿರಿ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಕಲರ್ ಬಂದವು. ಇನ್ನೂ ಇವು ಕಂದು ಬಣ್ಣಕ್ಕೆ ಬರ್ಬೇಕ್ರಿ. ಪೂರ್ತಿಯಾಗಿ ಕಲರ್ ಬಂದಿಂದನೇ ತಗೋಬೇಕಾಗ್ತೈತಿ. ಈಗ ನೋಡಿರಿ ಕಲರ್ ಬಂದವು, ಎಷ್ಟು ಚಂದ ಕಲರ್ ಬಂದವು. ಇವನ್ನ ನಾನೀಗ ನೋಡಿರಿ ಎಷ್ಟು ಚಂದ ಬಂದವು. ಇದೇ ಥರ ಕಲರ ಚಂದ ಬರ್ಬೇಕು ಅಷ್ಟೂ. ಚಂದಂಗೆ ಸಣ್ಣಂಗೆ ಉರಿ ಇಟ್ಟು ಕರಿಬೇಕು. ಈಗ ನೋಡ್ರಿ ನಾನು ಇವನ್ನ ಎಲ್ಲ ಚಂದಂಗೆ ಕರಿದಾಗೈತಿ. ಈಗ ಇನ್ನೊಂದು 1 ಮಿನಿಟ್ 2 ಮಿನಿಟ್ನಾಗ ಸಣ್ಣ ಸಾವಕಾಶ ಅವನ್ನ ತಿರ್ಗಿಸ್ಕೋತ ಇರ್ಬೇಕು ಹಿಂಗೆ 1-2 ಮಿನಿಟ್. ಈಗ ನೋಡಿರಿ ಆಗ್ಯಾವು. ಈಗ ಒಂದು ಕಲರ್ ಬಂದೈತೆ ಅವಕ್ಕೆ. ಈಗ ನೋಡಿರಿ ಇವನ್ನ ತೆಗೆದು ನಾನು ಪಾಕ್ನಾಗ ಹಾಕೋತೀನಿ. ಪಾಕ್ನೂ ಬಿಸಿ ಐತಲ್ರಿ. ಈಗ ಪಾಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊದಲು, ಅದನ್ನು ಬಿಸಿಯಾಗೈತಿ. ಅದ್ರಾಗ ಬಿಸಿದ್ರಾಗ ಇವನ್ನ ಹಾಕಬೇಕು.
ಪೂರ ಜಾಸ್ತಿ ಬಿಸಿನೂ ಇಲ್ಲ, ಈಗ ತಣ್ಣಗೂ ಆಗಿಲ್ಲ. ಈಗ ಹಾಕ್ಕೊಳಕ್ತಾನೆ ನೋಡ್ರಿ. ಇದರಲ್ಲೇ ಅವನ್ನೆಲ್ಲ ಜಾಮೂನ್ ಕರೆದಿದ್ದು ಎಲ್ಲ ಇದಕ್ಕೆ ಹಾಕ್ಕೊಳಕ್ತಾನೆ. ಈಗ ನೋಡ್ರಿ ಇದನ್ನು ಎಲ್ಲನೂ ಹಾಕ್ಕೊಂಡ ಅದು ಪಾಕ್ನ್ಯಾಗ ಅವೆಲ್ಲ ಜಾಮೂನ್ ಪಾಕ್ನ್ಯಾಗ ಹಾಕ್ಬೇಕ್ರಿ ಅವ್ನು. ಈಗ ನೋಡ್ರಿ ಇವೊಂದಿಷ್ಟ ಉಳ್ದಾವು, ಇವನೊಂದಿಷ್ಟ ಇದಕ್ಕೆ ಹಾಕಿ ಕರ್ಕೊಳಕ್ತಾನೆ ನಾನು. ಇವು ಒಂದು ಕಲರ್ ಬರೋ ತನಕನೂ ಕರೀರಿ. ಈಗ ನೋಡ್ರಿ ಕಲರ್ ಬಂದಿಂದ ನಾವು ಇವನ್ನ ಪಾಕ್ನ್ಯಾಗ ಹಾಕ್ಬೇಕು. ಇವೆಲ್ಲನೂ ನಾನು ಜಾಮೂನ್ನ ಪಾಕ್ನ್ಯಾಗ ಹಾಕೀನಿ, ನಿಮ್ಗೆ ತೋರಿಸ್ನು ನೋಡ್ರಿ. ಅವೆಲ್ಲ ಈಗ ಒಂದು 2-3 ತಾಸು ಆತಲ್ರಿ ಅದು ಬಿಟ್ಟು ಈಗ ತೋರ್ಸಾಕ್ತಾನೆ ನಿಮಗೆ. ಮಸ್ತ್ ಬಂದವು. ಇದೇ ಥರನ ಒಂದು 2-3 ತಾಸು ಪಾಕ್ನಾಗ ಅವು ನೆನಿಬೇಕು. ಇಷ್ಟು ಚಂದ ಸಾಫ್ಟ್ ಬರ್ತಾವ್ರಿ, ಮಸ್ತಾಗಿರ್ತಾವೆ ಜಾಮೂನ. ನಾ ಈಗ ಹೆಂಗೆ ಸರ್ವ್ ಮಾಡೋದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ ಜಾಮೂನ ಇದ್ರ ಜೊತೆ ಪಾಕನೂ ಐತಿ, ಜಾಮೂನು ಅದಾವು, ಎಷ್ಟು ಮಸ್ತ್ ಬಂದವು. ಈಗ ಜಾಮೂನ ಇದಕ್ಕೆ ಹಾಕಿ ನಾನು ತೋರ್ಸಾಕ್ತೇನೆ. ನಿಧಾನಕ್ಕೆ ಹಾಕ್ಬೇಕ್ರಿ. ಅವು ಈಗ ಬಿಸಿ ಎಲ್ಲ ಸ್ವಲ್ಪ ಬಿಸಿ ಐತಿ, ಯಾಕಂದ್ರೆ ಪಾಕೆಲ್ಲ ಅದ್ರೊಳಗೆ ಸೇರ್ಕೊಂಡೈತ್ರಿ ಜಾಮೂನ್ದಾಗ, ಅಂದ್ರೆ ಟೇಸ್ಟ್ ಬರ್ತೈತಿ. 2-3 ತಾಸರ ಬೇಕ್ರಿ ಕನಿಷ್ಠ, ಅಂದ್ರೆ ಅದು ಪಾಕ ಸರಿಯಾಗಿ ಅದ್ರ ಜೊತೆ ಮಿಕ್ಸ್ ಆಗಿರ್ತೈತಿ. ಈಗ ನೋಡ್ರಿ ಇದಕ್ಕೆ ಹಾಕ್ಕೊಳಕ್ತಾನೆ ನಾನು. ಎಲ್ಲವನ್ನು ಸರಿಯಾಗಿ ಹಿಂಗೆ ಹಾಕ್ಕೋಬೇಕು. ಈಗ ಯಾರು ಗೆಸ್ಟ್ ಬರ್ತಿದ್ರು ಅಂತೂ ಭಾಳ ಫಾಸ್ಟ್ ಆಗ್ತದೆ ನೋಡ್ರಿ. ಫಂಕ್ಷನ್ ಇತ್ತಂದ್ರೆ ಒಂದು ಸಣ್ಣ ಫಂಕ್ಷನ್ಗೆ ಇದು ಊಟಕ್ಕೂ ಬರ್ತೈತಿ, ತಿಂಡಿಗೂ ಬರೋದ್ರಿಂತ ಒಳ್ಳೆ ಸ್ವೀಟ್ ಇದು. ಅದಕ್ಕೆ ನೀವು ಮಾಡಿ ನೋಡ್ರಿ, ಮಸ್ತಾಗಿರ್ತಾವೆ. ಈಗ ನಾನು ಇದಕ್ಕೆ ಎಲ್ಲ ಹಾಕ್ಕೊಳಕ್ತಾನೆ. ಹಾಕ್ಕೊಂಡು ಈ ಪಾಕನೂ ಇದಕ್ಕೆ ಹಾಕ್ಬೇಕಾಗ್ತತಿ. ಈಗ ನೋಡ್ರಿ ಸಾವಕಾಶ ಹಾಕ್ಕೋಬೇಕು, ಯಾಕಂದ್ರೆ ಅವು ಕಟ್ ಆಗ್ತಿರ್ತಾವೆ. ನೋಡಿ ಸರಿಯಾಗಿ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಒಂದು ಸ್ಪೂನ್ ಹಿಡ್ಕೊಂಡು ಹಿಂಗೆ ಹಾಕ್ಕೊಳಕ್ತಾನೆ ನಾನು. ಈಗ ಇದಕ್ಕೆ ಹಾಕಿ ಎಷ್ಟು ಸಾಫ್ಟ್ ಬಂದಾವೆ ನೋಡ್ರಿ. ಹಿಂಗೆ ಕಲರ ಕರೆಕ್ಟಾಗಿ ಹಿಂಗೆ ಇದೇ ಕಲರ್ ಬರುವಂಗೆ ಕರಿಬೇಕು ಅವನ್ನ. ಈಗ ಇದರಲ್ಲೇ ನಾನು ಹಾಕ್ಕೊಂಡು ತೋರ್ಸಾಕ್ತಾನೆ ನಿಮ್ಗೆ. ಈಗ ಇದೇನು ಪಾಕ ಐತಲ್ರಿ ಅದಕ್ಕೆ ನಾನು ಹಾಕಿ ತೋರಿಸ್ತೀನಿ. ಪಾಕನ ನೀವು ಜಾಸ್ತಿ ಇತ್ತಂದ್ರೆ ನಿಮಗೆ ಹೆಂಗೆ ತಿಂತಿರಂಗೆ ಜಾಸ್ತಿ ಪಾಕ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ನಾ ಈಗ ಎಷ್ಟು ಬೇಕಷ್ಟ ಅದಕ್ಕೆ ಮಾಡೇನಲ್ರಿ. ನೀವು ಜಾಸ್ತಿ ಬೇಕಾತಂದ್ರೆ ಇನ್ನೊಂದಿಷ್ಟು ಮಾಡ್ಕೋಬೋದು ನೀವು ಹೆಚ್ಚಿಗೆ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಜಾಮೂನ, ಸಾಫ್ಟಾಗಿರುವಂಥ ಜಾಮೂನ ರೆಡಿ ಆಗ್ಯಾವ. ಈಗ ಮಸ್ತಂಗೆ ಬಂದವು. ಈಗ ನಾನು ಕಟ್ ಮಾಡಿನೂ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಎಷ್ಟು ಸಾಫ್ಟ್ ಬಂದವು. ಇದೇ ಥರ ಜಾಮೂನ್ ಬರಬೇಕು ಅಂದ್ರೆ ಅವು ಕಲರ್ ಬರಬೇಕು, ಅಂದ್ರೆ ಅವು ಚೆಂದಾಗಿರ್ತಾವ್ರಿ. ಈಗ ಎಲ್ಲ ಜಾಮೂನೂ ನೋಡ್ರಿ ನಿಮಗೆ ಹೆಂಗೆ ತೋರ್ಸಾಕ್ತಾನೆ ನಾನು. ಅಷ್ಟಕ್ಕೂ ನಾನು ಪಾಕ ನನಗೆ ಎಷ್ಟು ಬೇಕಷ್ಟು ಹಾಕೀನಿ. ನೀವು ಜಾಸ್ತಿ ಪಾಕ ಬೇಕಾದರೂ ಹಾಕೋರಿ, ಸರ್ವ್ ಮಾಡೋದನ್ನು ತೋರ್ಸಾಕ್ತಾನೆ. ಈಗ ನೋಡ್ರಿ ಇಷ್ಟಿಷ್ಟು ಹಾಕಿ ಒಂದೊಂದಿಷ್ಟಕ್ಕೂ ಪಾಕ ಹಾಕಿ ಅದನ್ನು ನಾನು ಸರ್ವ್ ಮಾಡಾಕ್ತಾನೆ. ಎಲ್ಲಕ್ಕೂ ನಾನು ಪಾಕ ಹಾಕ್ಕೊಳಕ್ತಾನೆ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿರೋಂಥ ಒಳ್ಳೆ ಜಾಮೂನ್ ಬರ್ತಾವೆ. ಈವನ್ ನೀವು ಯಾವ್ದಾರ ಪಾಕೆಟ್ ತಂದು ಮಾಡೋದ್ರಿಂತ ಈಜಿನೂ ಬರ್ತೈತೆ ರೀ, ಜಲ್ದಿನೂ ಆಗ್ತೈತಿ, ಟೈಮು ಭಾಳ ಬೇಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಇಂಗ್ರೀಡಿಯೆಂಟ್ಸು ಭಾಳ ಇಲ್ಲರಿ, ಸ್ವಲ್ಪ ನೋಡ್ರಿ ಇದು ಹೆಂಗೆ ಬಂದೈತಿ. ಭಾರಿ ಸಾಫ್ಟ್ ಆಗಿರುವಂಥ ಕಲರ್ನೂ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಕಲರು ಮಸ್ತ್ ಬಂದೈತೆ. ಈಗ ನಾನು ಅದನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡಿರಿ ಎಷ್ಟು ಸಾಫ್ಟ್ ಬರೋದ್ರಿಂತ ಅದು ಕಟ್ ಆಗ್ತೈತಿ ಜಲ್ದಿನೂ. ಈಗ ನೀವು ಇದೇ ಥರನ ಚಂದಂಗೆ ಕರೆದ ಅವನ್ನ ಜಾಮೂನ ಸಣ್ಣಗೆ ಉರಿ ಇಟ್ಟು ಚಂದಂಗೆ ಕರೆದ ಪಾಕನೂ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಜಾಮೂನ್ ಮಾಡ್ಕೊಂಡು ಯಾರು ಗೆಸ್ಟ್ ಬಂದಾಗಲಿ ಫಂಕ್ಷನ್ನಾಗಲಿ ಇದೇ ಥರ ಮಾಡಿ ಇಟ್ಟರೆ ಭಾರಿ ಮಸ್ತಾಗಿರ್ತಾವೆ ಜಾಮೂನ್. ಈಗ ಹಿಂಗೆ ನೋಡಿರಿ, ಈಗ ಜಾಮೂನ ಪಾಕನೂ ಹಾಕಿದ್ರಿಂತ ನಾನು ಜಾಸ್ತಿ ಪಾಕನೂ ಹಾಕಿಲ್ಲ, ಕಡಿಮೆನೂ ಹಾಕಿಲ್ಲ. ನೀವು ಎಷ್ಟು ಬೇಕಷ್ಟ ನೀವು ಹಾಕ್ಕೋಬೇಕು.